ಇದನ್ನು ರಾಬರಿ ಕೇಂದ್ರ ಆಗೋಗಿದೆ ಅಂದ್ರೆ ಡಿಮಾರ್ಟ್ ಹಾಗಾದ್ರೆ ನೀನ್ ಯಾರು ಕೇಳಕ್ಕೆ ಅಂತ ಈಗ ಈ ವ್ಯಕ್ತಿ ಗ್ಯಾಂಗ್ಗಳು ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ನೀವು ಹೆಸರು ಕೇಳಿದ್ರೆ ಹೆಸರು ಹೇಳಲ್ಲ. ಐಡಿ ಪ್ರಸಿದ್ಧ ಡಿಮಾರ್ಟ್ನಲ್ಲಿದ್ದಾರ ರೌಡಿ ಸಿಬ್ಬಂದಿ. ಆವಾಸ ಆಗ್ದವ್ರನ್ನ ಕರ್ಸೋದಕ್ಕೆ ಗ್ಯಾಂಗ್ಗಳು ಇಟ್ಕೊಂಡು ಮೇಂಟೈನ್ ಮಾಡ್ತಾರೆ. ನೀವು ನಾನು ತೋರಿಸಲ್ಲ ಅಂದ್ರು. ಡಿಮಾರ್ಟ್ ಸಿಬ್ಬಂದಿಯಿಂದ ಇದೆಂಥ ಗೂಂಡಾವರ್ತನೆ. ನಾನು ಹೇಳದಲ್ಲ, ಸುನಿಲ್ ಅಂತಾನೆ ಹೇಳದಲ್ಲ ಸರ್, ಅವ್ರು ಬಂದಾಗ ಹೇಳದಲ್ಲ. ಆತರ ಏನಿಲ್ಲ ಸರ್, ಆತರ ನಮ್ಗೆ ನೋಡಿ ಐಡಿ ಕಾರ್ಡ್ ಕಂಪ್ನಿ ಕೊಟ್ಟಿರೋದೇ ಹಾಕೊಳಕ್ಕೆ. ಖಾಲಿ ಕವರ್ಗಾಗಿ ಗ್ಯಾಂಗ್ ಕಟ್ಕೊಂಡು ಗ್ರಾಹಕನಿಗೆ ಧಮಕಿ. ಡಿಮಾರ್ಟ್ ಅಂದ್ರೆ ಸಿಟಿ ಜನರಿಗೆ ಚಿರಪರಿಚಿತವಾದ ಒಂದು ಅಂಗಡಿ. ಜನರ ಹೋಲ್ಸೇಲ್ ದರದಲ್ಲಿ, ಕೈಗೆಟುಕುವ ದರದಲ್ಲಿ ಸಾಮಗ್ರಿಗಳನ್ನ ಗ್ರಾಹಕರು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಅಷ್ಟು ಫೇಮಸ್ ಆಗಿರೋ ಡಿಮಾರ್ಟ್ನಲ್ಲಿ ಜನರಿಂದ ಮೆಚ್ಚುಗೆ ಪಡೆದಂಥ ಈ ಡಿಮಾರ್ಟ್ ಚಿಕ್ಕ ಚಿಕ್ಕ ಸಿಟಿಗಳಲ್ಲೂ ಡಿಮಾರ್ಟ್ ತನ್ನ ಬ್ರಾಂಚ್ಗಳನ್ನು ತೆರೀತಾ ಇದೆ. ಆದರೆ ಕೇವಲ ₹1 ಕವರ್ಗಾಗಿ ಡಿಮಾರ್ಟ್ ಸಿಬ್ಬಂದಿ ಗ್ರಾಹಕರ ಜೊತೆ ಗೂಂಡಾವರ್ತನೆ ಮಾಡಿದ್ದು, ಕವರ್ಗಾಗಿ ಡಿಮಾರ್ಟ್ ಮರ್ಯಾದೆ ಬೀದಿಗೆ ಬಂದಿದೆ. ಅಷ್ಟಕ್ಕೂ ಈ ಘಟನೆ ನಡೆದಿರೋದು ಚಿಕ್ಕಬಳ್ಳಾಪುರದಲ್ಲಿ. ಅಡಿಕೆಯಲ್ಲಿ ಹೋದ ಮಾನ ಆನೆ ಕೊಟ್ಟರು ಬರೋದಿಲ್ಲ ಅನ್ನೋ ಗಾದೆ ಮಾತಿನಂತೆ ಈ ಒಂದು ಘಟನೆ ಸಾಕ್ಷಿ. ಜನರಿಗೆ ಹೋಲ್ಸೇಲ್ ಪ್ರೈಸ್ನಲ್ಲಿ ಅತ್ಯಗತ್ಯ ವಸ್ತುಗಳನ್ನು ಮಾರಾಟ ಮಾಡಿ ಫೇಮಸ್ ಆಗಿದ್ದಂಥ ಡಿಮಾರ್ಟ್ ಕೇವಲ ₹1 ಕವರ್ ವಿಚಾರಕ್ಕೆ ಮರ್ಯಾದೆ ಬೀದಿ ಪಾಲಾಗಿದೆ. ಹೌದು, ಕೇವಲ ಖಾಲಿ ಕವರ್ಗಾಗಿ ಗ್ರಾಹಕರ ಜೊತೆ ಡಿಮಾರ್ಟ್ ಸಿಬ್ಬಂದಿ ಕಿರಿಕ್ ಮಾಡಿಕೊಂಡಿದ್ದು ಡಿಮಾರ್ಟ್ ಮರ್ಯಾದೆ ಇದೀಗ ಬೀದಿಗೆ ಬಿದ್ದಿದೆ. ಕೋಟ್ಯಾಂತರ ರೂಪಾಯಿ ವ್ಯಾಪಾರ ವಹಿವಾಟು ಮಾಡೋ ಡಿಮಾರ್ಟ್ನಲ್ಲಿ ಸಿಬ್ಬಂದಿಗಳ ಬೇಜವಾಬ್ದಾರಿಯಿಂದ ತನ್ನ ಮರ್ಯಾದೆಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿಗೆ ಬಂದು ತಲುಪಿದೆ. ಚಿಕ್ಕಬಳ್ಳಾಪುರ ನಗರದಲ್ಲಿರೋ ಡಿಮಾರ್ಟ್ಗೆ ನಿತ್ಯ ಸಾವಿರಾರು ಮಂದಿ ಗ್ರಾಹಕರು ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಅದರಂತೆ ನಿನ್ನೆ ಗ್ರಾಹಕರೊಬ್ಬರು ಸುಮಾರು ₹23,000 ಮೌಲ್ಯದ ಪದಾರ್ಥ ಖರೀದಿ ಮಾಡಿ ಬಿಲ್ ಪಾವತಿ ಮಾಡಿದ್ದಾರೆ. ಈ ವೇಳೆ ಅದರಲ್ಲಿ ಯಾವುದೋ ಪದಾರ್ಥದ ಕವರ್ ಡ್ಯಾಮೇಜ್ ಆಗಿದ್ದು ಗ್ರಾಹಕರು ಒಂದು ಎಕ್ಸ್ಟ್ರಾ ಕವರ್ ಕೇಳಿದ್ದಾರೆ ಅಷ್ಟೇ. ಇಷ್ಟಕ್ಕೆ ಕೆರಳಿದ ಡಿಮಾರ್ಟ್ ಸಿಬ್ಬಂದಿ ಗ್ರಾಹಕರ ಜೊತೆ ಕಿರಿಕ್ ತೆಗೆದು ಗುಂಪು ಕಟ್ಟಿಕೊಂಡು ಗ್ರಾಹಕರಿಗೆ ಬೆದರಿಕೆ ಹಾಕಿ ದರ್ಪ ಮೆರೆದಿದ್ದಾರೆ ಅಂತ ಆರೋಪಿಸಲಾಗಿದೆ. ಡಿಮಾರ್ಟ್ ಒಳಗಡೆ ಬಂದೆ ಫ್ಯಾಮಿಲಿ ಬಂದು ಸುಮಾರು ₹23,000 ಐಟಮ್ಸ್ ಎಲ್ಲ ಪರ್ಚೇಸ್ ಮಾಡಿ ಬಿಲ್ಲು ಆಯ್ತು. ಬಿಲ್ಲು ಕೊಟ್ಬಿಟ್ಟೆ. ಬಿಲ್ಲು ಪೇಮೆಂಟ್ ಆಯ್ತು. ಬಿಲ್ಲು ಪೇಮೆಂಟ್ ಆದ್ಮೇಲೆ ಪ್ಯಾಕೆಟ್ಸ್ ಒಂದೆರಡು ಮೂರು ಒಡೆದೋಗಿತ್ತು. ಆ ಒಡೆದೋಗಿರೋ ಪ್ಯಾಕೆಟ್ಸ್ಗೆ ಎಕ್ಸ್ಟ್ರಾ ಕವರ್ ಬೇಕು ಅಂತ ಅಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಎಕ್ಸ್ಟ್ರಾ ಕವರ್ ಹಾಕೊಂಡಿದ್ರೆ ಎಕ್ಸ್ಟ್ರಾ ಕವರ್ ಕೊಡೋದಿಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯ್ತು, ಕೊಡೋದಿಲ್ವಲ್ಲ, ನೀವೇ ಹಾಕೊಡಿ ನನಗೆ ಆ ಪ್ಯಾಕೆಟ್ಸ್ಗೆ, ಇಲ್ಲ ಅಂದ್ರೆ ಫುಡ್ ಗ್ರೈನ್ಸ್ ಹಾಳಾಗೋಗುತ್ತೆ, ನೀವೇ ಹಾಕೊಡಿ ಅಂದ್ರೆ ನಾವೆಲ್ಲದಕ್ಕೂ ಹಾಕೊಡಕ್ಕಾಗಲ್ಲ ಅಂದ್ರು. ಆಯ್ತು, ನಾವ್ ಹಾಕೊಂತೀವಿ, ನಮ್ಗೆ ಎಕ್ಸ್ಟ್ರಾ ಕವರ್ಸ್ ಕೊಡಿ ಅಂತಂದ್ರೆ ಒಂದು 10 ಜನ ಗ್ಯಾದರಿಂಗ್ ಆಗೋದ್ರು. 10 ಜನ ಗ್ಯಾದರಿಂಗ್ ಆಗ್ಬಿಟ್ಟು ನಮ್ಮ ಮೇಲೆ ಇಲ್ಲಿ ಏನು ಒಬ್ಬೊಬ್ರು ಒಂದೊಂದು ಮಾತಾಡೋದಕ್ಕೆ ಶುರು ಮಾಡಿದ್ರು. ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ಫ್ಯಾಮಿಲಿ ಇದೀವಿ ನಾವು. ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸರ್ ನನಗೆ ಎಕ್ಸ್ಟ್ರಾ ಕವರ್ ಕೊಡಿ, ಇಲ್ಲ ಅದಕ್ಕೆ ಬಿಲ್ ಮಾಡಿ, ಬೇಕಾದ್ರೆ ಆ ಎಕ್ಸ್ಟ್ರಾ ಕವರ್ಸ್ಗೆ ಬಿಲ್ ಮಾಡಿ ಅಂತ ಕೂಡ ಕೇಳ್ಕೊತಾ ಇದ್ದೀನಿ. ಇಲ್ಲ ಸರ್, ನಾನು ಬಿಲ್ ಮಾಡಕ್ ಬರಲ್ಲ, ಎಕ್ಸ್ಟ್ರಾ ಕವರ್ ಕೊಡಕ್ ಬರಲ್ಲ ಅಂತ ಗಲಾಟೆ ಶುರು ಮಾಡಿದ್ರು. ಆಯ್ತಲ್ವಾ, ಕೊಡಕ್ ಬರಲ್ವಲ್ಲ, ನೀವು ಯಾರು ಎಂಪ್ಲಾಯಿ, ಯಾರು ನೀವು ಅಂತ ಕೇಳಿದ್ರೆ ನಾವ್ ಯಾರಾದ್ರೆ ನಿಮ್ಗೇನು, ನಾವು ತೋರ್ಸಲ್ಲ, ಐಡಿ ತೋರ್ಸಲ್ಲ, ನನ್ನ ಹೆಸರು ಹೇಳಲ್ಲ ಅಂತ ಧಮಕಿ ಹಾಕ್ತಾರೆ. ಇಲ್ಲಿ ಒಬ್ಬ ಎಂಪ್ಲಾಯಿ, ಕೆಲಸ ಮಾಡೋಂಥ ಎಂಪ್ಲಾಯಿ ಕನಿಷ್ಠ ಅವ್ರ ಹೆಸರನ್ನ ಹೇಳ್ಬೇಕಲ್ಲ, ಅಟ್ಲೀಸ್ಟ್ ಅವ್ರ ಐಡಿ ಪ್ರೊಡ್ಯೂಸ್ ಮಾಡ್ಬೇಕಲ್ಲ. ಆಮೇಲೆ ಸುನೀಲ್ ಅನ್ನೋರು ಯಾರೋ ಇನ್ನೊಬ್ರು ಬಂದ್ರು, ಆಯ್ತು ಬಿಡಿ ಸರ್ ಅಂತ ಕನ್ವಿನ್ಸ್ ಮಾಡಕ್ ಬಂದ್ರೆ ಹೊರತು ನನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡಿಲ್ಲ. ನನಗೆ ಸುಮಾರು 2.5 ಗಂಟೆ ನನ್ನನ್ನ ಇಲ್ಲಿ ಡಿಮಾರ್ಟ್ ಒಳಗಡೆ ಅನ್ಯಾಯವಾಗಿ ನನ್ನ ಟೈಮ್ ವೇಸ್ಟ್ ಮಾಡಿದ್ದಾರೆ. ಜೊತೆಗೆ ನನ್ನ ಫುಡ್ ಗ್ರೈನ್ಸ್ ನ, ಹಾಳಾಗೋಗಿರೋ ಫುಡ್ ಗ್ರೈನ್ಸ್ ನ ಸೇಫ್ಟಿ ಮಾಡ್ಕೊಟ್ಟಿಲ್ಲ. ಇದು ಡಿಮಾರ್ಟ್ ನ ಸಮಸ್ಯೆ ಆಗಿರ್ತಕ್ಕಂಥದ್ದು. ಸುಮಾರು ಸಲ ಈ ಫೇಸ್ ಏನು ಎಕ್ಸ್ಟ್ರಾ ಬಿಲ್ಗಳಾಗೋಗಿರುತ್ತೆ. ಬಿಲ್ಲಲ್ಲಿ ಡಬಲ್ ನಾವು ತಗೊಂಡಿರೋದು 1 ಐಟಮ್ ಆದ್ರೆ 2 ಐಟಮ್ ಬಿಲ್ ಆಗೋಗಿರುತ್ತೆ. ಅಂಥವುಗಳು ಕೂಡ ನಾವು ಆಮೇಲೆ ಬಂದು ಕೇಳಿ ರಿಕ್ವೆಸ್ಟ್ ಮಾಡಿ ಹೇಳಿ ಅವ್ರ ಗಮನಕ್ಕೆ ತಂದಿದ್ದೀವಿ. ಅದು ಕೂಡ ರಿಎಂಬರ್ಸ್ಮೆಂಟ್ ಆಗಿಲ್ಲ, ಅದನ್ನು ಬಿಟ್ಬಿಟ್ಟಿದ್ದೀವಿ. ಇವತ್ತು ಬರೀ ಕವರ್ಗೋಸ್ಕರ ಇಷ್ಟು ದೊಡ್ಡ ಗಲಾಟೆ ಮಾಡಿದ್ದಾರೆ ಸರ್. ಒಂದೇ ಒಂದು ಕವರ್, ಎಕ್ಸ್ಟ್ರಾ ಕವರ್, ಏನು ಪಾಲಿಥಿನ್ ಕವರ್, ಅದು ಆ ಕವರ್ಗೋಸ್ಕರ ಇಷ್ಟು. ಸರ್, ನಾನೀಗ ಈ ನನ್ನ ಟೈಮ್ ವೇಸ್ಟ್ ಆಗಿದೆ, ಜೊತೆಗೆ ನನ್ನ ಫುಡ್ ಗ್ರೈನ್ಸ್ ಹಾಳಾಗೋಗಿದೆ. ಹಾಗಾಗಿ ನಾನೊಂದು ರೂರಲ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ರಾಜ್ ಮಾಡ್ತಾ ಇದ್ದೀನಿ ಮತ್ತು ಗ್ರಾಹಕರ ವೇದಿಕೆಗೆ ನಾನು ಕಂಪ್ಲೇಂಟ್ ನ ರಿಜಿಸ್ಟರ್ ಮಾಡ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ಇಶ್ಯೂನ್ ಬಿಡೋದಿಲ್ಲ. ಯಾಕಂದ್ರೆ ಗೊತ್ತಿರ್ತಕ್ಕಂಥವ್ರು ನಮಗೆ ಈ ರೀತಿ ಮಾಡಿದ್ರೆ ಗೊತ್ತಿಲ್ಲದೆ ಇರತಕ್ಕಂಥವ್ರು 100 ಜನ ಬರ್ತಾರೆ ಇಲ್ಲಿ. ಅವರು ಎಷ್ಟು ಫೇಸ್ ಮಾಡ್ಬೇಕು ಈ ಪ್ರಾಬ್ಲಮ್ನ. ಹಂಗಾಗಿ ನಾನು ಇದನ್ನ ಗ್ರಾಹಕರ ವೇದಿಕೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ತೀನಿ. ಜೊತೆಗೆ ಇಲ್ಲಿ ಯಾವುದೇ ಪ್ರೈಸ್ ಲಿಸ್ಟ್ ಇಲ್ಲ, ಪ್ರೈಸ್ ಲಿಸ್ಟ್ ನ ಡಿಸ್ಪ್ಲೇ ಮಾಡಿಲ್ಲ, ಸೇಫ್ಟಿ ಮೆಜರ್ಮೆಂಟ್ಸ್ ಇಲ್ಲ, ಇಲ್ಲಿ ಯಾವುದೇ ಲೈಸೆನ್ಸ್ ಡಿಸ್ಪ್ಲೇ ಇಲ್ಲ, ಪ್ರೈಸ್ ಲಿಸ್ಟ್ ಡಿಸ್ಪ್ಲೇ ಇಲ್ಲ. ಜೊತೆಗೆ ಏನನ್ನ ಸಮಸ್ಯೆ ಆದ್ರೆ ಕಸ್ಟಮರ್ಗೆ ಇಮಿಡಿಯೇಟ್ ಆಗಿ ರೆಸ್ಪಾನ್ಸ್ ಮಾಡುವಂತ ಕೆಪಾಸಿಟಿ ಇಲ್ಲ.
ಹೋಗ್ಲಿ ನನ್ನ ಹಾಳಾಗಿರ್ತಕ್ಕಂಥ ಫುಡ್ ವೇಸ್ಟ್ ಸೇಫ್ಟಿ ಮಾಡ್ಕೊಡಿ ಅಂದ್ರೆ ಅದನ್ನ ಮಾಡ್ಕೊಳಕ್ ರೆಡಿ ಇಲ್ಲ. ಇವರು ಬರೀ ರೌಡಿಸಮ್ ಮಾಡೋದಕ್ಕೆ ಗ್ಯಾಂಗ್ ಕಟ್ಕೊಂಡು 15 ಜನ ಸುತ್ಕೊಂತಾರೆ ಯಾರನ್ನ ಒಬ್ರು ಕಸ್ಟಮರ್ ಏನನ್ನ ಪ್ರಶ್ನೆ ಮಾಡಿದ್ರೆ. ನಂದು 23,000 ರೂಪಾಯಿ ಬಿಲ್ ಆಗಿದೆ, ಬಿಲ್ ಪೇಯ್ಡ್ ಆಗಿದೆ. ಪೇಯ್ಡ್ ಮಾಡಿ ನಾನು ಇಷ್ಟು ಫೇಸ್ ಮಾಡ್ತಾ ಇದ್ದೀನಿ ಪ್ರಾಬ್ಲಮ್. ಅದೇ ಬಿಲ್ ಪೇಯ್ಡ್ ಮಾಡದೇ ಇದ್ರೆ ಅಟ್ಲೀಸ್ಟ್ ಯಾರನ್ನ ರೆಸ್ಪಾನ್ಸ್ ಮಾಡೋರೇನೋ. ಬಿಲ್ ಪೇಯ್ಡ್ ಮಾಡಿರೋದಕ್ಕೋಸ್ಕರ ಇವಾಗ ನನಗೆ ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸರಿಯಾಗಿ ಅಟೆಂಡ್ ಮಾಡ್ತಾ ಇಲ್ಲ. ಇನ್ನು ಡಿಮಾರ್ಟ್ ಸಿಬ್ಬಂದಿಯ ದಬ್ಬಾಳಿಕೆಯಿಂದ ಎಚ್ಚೆತ್ತ ಗ್ರಾಹಕ 112ಗೆ ಕಾಲ್ ಮಾಡಿ ದೂರು ದಾಖಲಿಸಿದ್ದಾರೆ. ಅಲ್ಲದೆ ಫುಡ್ ಸೇಫ್ಟಿ ಇಲಾಖೆಗೂ ದೂರು ನೀಡಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದ ಪೊಲೀಸರು, ಫುಡ್ ಸೇಫ್ಟಿ ಇಲಾಖೆಯ ಅಧಿಕಾರಿಗಳು ಡಿಮಾರ್ಟ್ ಸಿಬ್ಬಂದಿಯನ್ನ ಪ್ರಶ್ನಿಸಿದ್ರೆ ಇದೆಲ್ಲದಕ್ಕೂ ಡಿಮಾರ್ಟ್ ಸಿಬ್ಬಂದಿ ಡೋಂಟ್ ಕೇರ್ ಅನ್ನೋ ರೀತಿ ವರ್ತಿಸಿದ್ದು. ಈ ವೇಳೆ ಡಿಮಾರ್ಟ್ ಸಿಬ್ಬಂದಿಗೆ ಅಧಿಕಾರಿಗಳು ತರಾಟೆಗೆ ತೆಗೆದುಕೊಂಡ್ರು. ಲೈಸೆನ್ಸ್ ಕೊಟ್ಟಿದ್ರೋ ಕೊಟ್ಟಿಲ್ವೋ? ಫುಡ್ ಲೈಸೆನ್ಸ್ ಕೊಟ್ಟಿರೋದು ನಿಜಾನೇ. ಆದ್ರೆ ನಾನೀಗ ಕೆಲವೊಂದು 15 ದಿವಸದಿಂದ ನಾನೀಗ ಫುಡ್ ಸೇಫ್ಟಿ ಇನ್ಚಾರ್ಜ್ ತಗೊಂಡಿದ್ದೀನಿ. ಅವ್ರು ಏನು ಡಿಸ್ಪ್ಲೇ ಮಾಡಬೇಕಾಗಿತ್ತು ಎಲ್ಲ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಾಗಿರ್ಬೋದು, ಯಾವುದೇ ಮಾಲ್ ಆಗಿರ್ಬೋದು, ಜನಗಳಿಗೆ ಇಲ್ಲಿ ಬರುವಂತ ಸಾರ್ವಜನಿಕರಿಗೆ ಕಾಣೋ ರೀತಿ ಅವರು ಡಿಸ್ಪ್ಲೇ ಮಾಡಬೇಕು. ಅದು ಅವರ ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ಇದರಲ್ಲಿ ನುಣುಚ್ಕೊಳೋದಾಗ್ಲಿ ಅಥವಾ ಜಾರ್ಕೊಳೋದಾಗ್ಲಿ ಅದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಈ ರೀತಿ ಮತ್ತೇನಾದ್ರೂ ಇದಾಯ್ತು ಅಂದ್ರೆ ನಾವು ಸೀರಿಯಸ್ ಕ್ರಮ ಕೈಗೊಳ್ತೀವಿ. ಈಗಲೂ ಕೂಡ ನಾವು ಬಿಡೋದಿಲ್ಲ. ಈಗೇನು ಗ್ರಾಹಕರಿಂದ ನಮಗೆ ಕಂಪ್ಲೇಂಟ್ ಬಂದಿದೆ, ಅವ್ರೇನು ದೂರನ್ನು ಕೊಟ್ಟಿದ್ದಾರೆ, ಇದ್ರ ಮೇಲೆ ಆ ನಿಟ್ಟಿನಲ್ಲಿ ನಾವು ಅವ್ರ ಮೇಲೆ ಕಡ್ಡಾಯವಾಗಿ ನಾವು ಕ್ರಮ ಜರುಗಿಸ್ತೀವಿ. ಈ ಲೈಸೆನ್ಸ್ ಡಿಸ್ಪ್ಲೇ ಮಾಡಬೇಕು, ಕಸ್ಟಮರ್ಗೆ ಗೊತ್ತಾಗ್ತಾರ ಮಾಡಿಲ್ಲ, ಏನ್ ಕ್ರಮ ಕೈಗೊಳ್ತೀವಿ? ನಮ್ಮ ಏನು ಆಫೀಸರ್ ಏನು ಗೈಡ್ ಮಾಡ್ತಾರೆ, ನಾವೇನು ಕ್ರಮ ಮಾಡಬೇಕು, ನಮ್ಮ AC ಸರ್ ಇದ್ದಾರೆ, ಅವರು ಇದನ್ನ ಗಮನಕ್ಕೆ ಅವ್ರಿಗೆ ತರ್ತೀವಿ. ಅವ್ರು ಏನು ಹೇಳ್ತಾರೆ, ಅವ್ರು ಏನು ಕ್ರಮ ಕೈಗೊಳ್ಳೋಕ್ಕೆ ನಮಗೆ ನಿದರ್ಶನ ನೀಡ್ತಾರೆ, ಅದ್ರ ಬಗ್ಗೆ ನಾವು ಮೇಡಮ್ ಅಕ್ಕಿ, ಗೋಧಿ, ಬೇಳೆ ಸಂಗ್ರಹಕ್ಕೂ ಅವ್ರು ಲೈಸೆನ್ಸ್ ತಗೋಬೇಕು. ಹೌದು. ಆ ಲೈಸೆನ್ಸ್ ಇದೆಯಾ ಪರಿಶೀಲನೆ ಮಾಡಿದ್ದೀರಾ? ಇಲ್ಲ, ನಾನು ಹೇಳಿದ್ನಲ್ಲ, ನಾನು ಬಂದು ಒಂದು 10-15 ಡೇಸ್ ಆಗಿದೆ. ಹಾಗಾಗಿ ನನಗೂ ಸುಮಾರು ಇನ್ಚಾರ್ಜ್ ಇರೋದ್ರಿಂದ ಹಲವಾರು ಕಡೆ ಹೋಗ್ತಾ ಇದ್ದೀವಿ. ಮತ್ತೆ ಈಗ ವಸತಿ ಶಾಲೆಗಳದ್ದು ಬೇರೆ ಅದು ಅರ್ಜೆಂಟ್ ಇದೆ. ಎಲ್ಲ ವಸತಿ ಶಾಲೆಗಳನ್ನ ವಿಸಿಟ್ ಮಾಡೋದ್ರಲ್ಲಿ ಸ್ವಲ್ಪ ಬ್ಯುಸಿ ಆಗಿದ್ದೀವಿ. ಈಗ ನೀವು ಬಂದಾಗ ಅವ್ರು ನಿಮ್ಮ ಜೊತೆ ಯಾವ ಥರ ಹೋಗ್ತಿದ್ರು? ಅಲ್ಲ, ನಾವು ಆಫೀಸರ್ ಬಂದಾಗ್ಲೇ ನಮಗೆ ಏನು ನಿಮ್ಮದು ಫುಡ್ ಲೈಸೆನ್ಸ್ದು ಕಾಪಿ ತೋರಿಸಿ ಅಥವಾ ನಿಮ್ಮ ID ಕಾರ್ಡ್ ಕೊಡಿ ಅಂದಾಗ್ಲೇ ಅವ್ರು ಇಷ್ಟು ಧೋರಣೆ ಮಾಡ್ತಿರುವಂಥವ್ರು. ಇನ್ನು ಸಾರ್ವಜನಿಕರಿಗೆ ಪಬ್ಲಿಕ್ಸ್ ಅವ್ರ ಹತ್ರ ಬಂದಾಗ ಯಾವ ರೀತಿ ಅವರು ನಡ್ಕೊಳ್ತಾರೆ ಅನ್ನೋದು ಎದ್ದು ಕಾಣಿಸುತ್ತೆ. ಅಂದ್ರೆ ಮೇಡಮ್ ಡಿಮಾರ್ಟ್ ಸಿಬ್ಬಂದಿ ಡೋಂಟ್ ಕೇರ್ ಅಧಿಕಾರಿಗಳು ಆ ಥರ ಇಲ್ಲ. ಥ್ಯಾಂಕ್ ಯು ಮೇಡಮ್. ಓಕೆ. ಇನ್ನು ಡಿಮಾರ್ಟ್ನಲ್ಲಿ ಈ ರೀತಿ ಪ್ರಕರಣಗಳು ನಡೆದಿರೋದು ಇದೇ ಮೊದಲಲ್ಲ. ಇಲ್ಲಿ ಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲದ ರೀತಿ ಸಿಬ್ಬಂದಿ ಗೂಂಡಾವರ್ತನೆ ತೋರ್ತಿದ್ದಾರೆ. ಕಣ್ಣಲ್ಲೇ ಮಾತಿನಲ್ಲಿಯೇ ಗ್ರಾಹಕರಿಗೆ ಇಲ್ಲಿನ ಸಿಬ್ಬಂದಿ ಬೆದರಿಕೆ ಒಡ್ತಿದ್ದಾರೆ ಅನ್ನೋ ಆರೋಪಗಳು ಕೂಡ ಇದೆ. ಇದು ಸಾರ್ವಜನಿಕ ಮಾರಾಟ ಕೇಂದ್ರವೋ ಅಥವಾ ಭೂಗತ ವ್ಯಾಪಾರದ ಆಟವೋ ಅನ್ನುವಂಥ ಅನುಮಾನಗಳು ಕೂಡ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇದಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಡಿಮಾರ್ಟ್ ಸಿಬ್ಬಂದಿಯ ಗೂಂಡಾವರ್ತನೆಗೆ ಕಡಿವಾಣ ಹಾಕಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.